ಮಾರ್ಚಿಟಾಳ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗಾರಳದಿನ್ನಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಗ್ರಾಮಸ್ಥರು ಬೇಸತ್ತಿದ್ದಾರೆ. ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗಾರಳದಿನ್ನಿ ಗ್ರಾಮದಲ್ಲಿ ಬೀದಿ ನಾಯಿಗಳು ಸುಮಾರು 400 ರಿಂದ 500 ಬೀದಿ ನಾಯಿಗಳಿದ್ದು, ಈ ಬೀದಿ ನಾಯಿಗಳನ್ನು ಯಾರು ಗ್ರಾಮಸ್ಥರು ಸಾಕದೇ ಇರುವ ಅನಧಿಕೃತ ನಾಯಿಗಳಾಗಿದೆ. ಈ ನಾಯಿಗಳಲ್ಲಿ ಹುಚ್ಚು ನಾಯಿಗಳಿವೆ ಮತ್ತು ಅನಾರೋಗ್ಯ ಕಾಯಿಲೆಯಿಂದ ಬಳಲುತ್ತಾ ಇರುವ ಬೀದಿ ನಾಯಿಗಳು ಗ್ರಾಮದಲ್ಲಿ ಸಾಕಷ್ಟು ತಿರುಗಾಡ್ತಾ ಇದ್ದು, ಗ್ರಾಮದ ರೈತರು ಬೆಳಗ್ಗೆ ತಮ್ಮ ಹೊಲದ ಕೆಲಸಗಳಿಗೆ ಹೋಗಿ ಬರುವಷ್ಟರಲ್ಲಿ ಸಾಯಂಕಾಲ 6 ಗಂಟೆ ಆಗ್ತಾ ಇದ್ದು, ಮನೆಯಲ್ಲಿ ಮಕ್ಕಳ ಮೇಲೆ ಯಾವ ನಾಯಿಗಳು ದಾಳಿ ಮಾಡಿ ಏನು ಹಾನಿ ಮಾಡುತ್ತೋ ಎನ್ನುವ ಆತಂಕದಲ್ಲಿ ಗ್ರಾಮಸ್ಥರಿದ್ದಾರೆ. ಕೆಲ ದಿನಗಳ ಹಿಂದೆ ಗಾರಳದಿನ್ನಿ ಗ್ರಾಮದಲ್ಲಿ ಹುಚ್ಚುನಾಯಿ ಒಂದು ಮಕ್ಕಳು ಆಡ್ತಾ ಇರುವ ಸಮಯದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಸುಮಾರು 4-5 ನಾಯಿಗಳು ಮಕ್ಕಳ ಮೇಲೆ ದಾಳಿ ಮಾಡಿ ಮನಬಂದಂತೆ ಕಚ್ಚಿ ಹೋಗಿರುವ ವಿದ್ರಾಪಕ ಘಟನೆಯು ಕೂಡ ನಡೆದಿದೆ. ಗಾರಳದಿನ್ನಿ ಗ್ರಾಮಸ್ಥರು ರಾಯಚೂರಿಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ತೆರಳುವಾಗ ಬೀದಿ ನಾಯಿಗಳು ಬೈಕ್ಗಳಿಗೆ ಬೆನ್ನು ಹತ್ತಿ ಕಚ್ತಾ ಇವೆ. ರಾತ್ರಿ ಸಮಯದಲ್ಲಿ ತುಂಬ ಕಾಟವನ್ನು ಕೊಡ್ತಾ ಇದೆ. ಇಂತಹ ಒಂದು ಭಯದ ವಾತಾವರಣ ಗಾರಳದಿನ್ನಿ ಗ್ರಾಮದಲ್ಲಿ ಉಂಟಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಮಾರ್ಚಿಟಾಳ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಭೇಟಿ ನೀಡಿ ಬೀದಿ ನಾಯಿಗಳನ್ನು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿಯನ್ನು ನೀಡಿ ಬೀದಿ ನಾಯಿಗಳನ್ನು ಹಿಡಿದು ಗ್ರಾಮಗಳಿಂದ ವರ್ಗಾವಣೆ ಮಾಡಬೇಕು ಅಂತ ನಮ್ಮ ಮಾಧ್ಯಮದ ಮೂಲಕ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಮತ್ತು ಗ್ರಾಮಗಳಲ್ಲಿ ಚಿಕನ್ ಮಟನ್ ಅಂಗಡಿಯ ಮಾಲೀಕರು ಕೋಳಿಯ ಪುಚ್ಚಗಳು ಮತ್ತು ಕೋಳಿಯ ಕಾಲುಗಳು, ಕುರಿ ಮಾಂಸದ ಎಲುಬುಗಳು ರಸ್ತೆ ಬದಿ ಹಾಕ್ತಾ ಇದ್ದು, ಏನಾದರೂ ಚಿಕನ್ ಮತ್ತು ಮಟನ್ ಮಾಡುವ ಅಂಗಡಿ ಮಾಲೀಕರಲ್ಲಿ ಇದ್ದರೆ ಅವುಗಳನ್ನು ಗ್ರಾಮದಿಂದ ಹೊರಗಡೆ ಬಿಸಾಕುವಂತೆ ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಗ್ರಾಮದಲ್ಲಿ ಜನರ ಮೇಲೆ ದಾಳಿ ಮಾಡ್ತಾ ಇರುವ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಪಂಚಾಯಿತಿ ಮುಂದಾಗಬೇಕು ಎನ್ನುವಂಥದ್ದು ಗ್ರಾಮಸ್ಥರ ಆಗ್ರಹವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾರೋ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವರದಿ ವೀರನಗೌಡ, ಗಾರಳದಿನ್ನಿ, ಮಹಾಯುದ್ಧ ನ್ಯೂಸ್, ರಾಯಚೂರು. ಮಕ್ಕಂಡವ ದಾರಿಗೆ ಮಕ್ಕಂಡವ.